ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2026 ಆಯೋಜಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 22ನೇ ತಾರೀಕು ಇಂದು ಕನ್ನಡ ಪರೀಕ್ಷೆ ನಡೀತಾ ಇದೆ. ಮತ್ತೆ ನಾಳೆ ನಾಡಿದ್ದು 23, 24 PCMಗೆ 4 ವಿಷಯಗಳಲ್ಲಿ ನಾವು CET ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಸುಮಾರು 20,000 ಸಿಬ್ಬಂದಿಗಳು ಬೇರೆ ಬೇರೆ ಹಂತದಲ್ಲಿ ಇನ್ವಿಜಿಲೇಟರು, ಫಿಸ್ಕಿಂಗು, ಪೊಲೀಸು, ಭದ್ರತೆಯಲ್ಲೆಲ್ಲ ಸಿಬ್ಬಂದಿಗಳು ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಅದನ್ನ ಲೈವ್ ಮಾನಿಟರಿಂಗ್ ಮಾಡುವಂತದ್ದಕ್ಕೆ ಯಾವುದೇ ರೀತಿಯ ಅಕ್ರಮಗಳು ಸಹ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ನಾವು KA ಇಂದನೇ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಪರೀಕ್ಷಾ ಕೇಂದ್ರಗಳನ್ನ ಇಲ್ಲಿ ನಮ್ಮ ಆಫೀಸಲ್ಲಿ ನಾವು ವಾಚ್ ಮಾಡ್ತೀವಿ. ಜೊತೆಗೆ ಪರೀಕ್ಷೆಗೆ ಈಗಾಗಲೇ ಹಾಲ್ ಟಿಕೆಟ್ ಅನ್ನ ಎಲ್ಲರಿಗೆ ವಿತರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಯನ್ನ ಮಾಡಿಕೊಂಡಿದ್ದೀವಿ, ತಾವು ಪರೀಕ್ಷಾ ಕೇಂದ್ರಕ್ಕೆ ಸ್ವಲ್ಪ ಬೇಗ ಬನ್ನಿ, ಅಂದ್ರೆ ಯಾವುದು ಗೊಂದಲ ಇಲ್ಲದೇನೆ ನೀವು ಪರೀಕ್ಷೆ ಬರೀಲಿಕ್ಕಾಗುತ್ತೆ ಅಂತೇಳಿ. ಹಾಗೂ ಇಂಪರ್ಸನೇಷನ್ ಅಂದ್ರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಬೇರೆ ಹೋಗುವಂಥದ್ದು ಇಂಥದ್ದೆಲ್ಲದನ್ನು ತಪ್ಪಿಸ್ಲಿಕ್ಕೆ ನಾವು 100% ಅವರು ಅರ್ಜಿ ಹಾಕಿರುವಂತಹ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರುವ ಫೋಟೋವನ್ನ ಆಧರಿಸಿ ಮೊಬೈಲ್ ಆಪ್ ಮೂಲಕ ಅವ್ರನ್ನ ಪರಿಶೀಲನೆಗೊಳಪಡಿಸ್ತೀವಿ. ಅವರು ಅದೇ ವಿದ್ಯಾರ್ಥಿ ಪರೀಕ್ಷೆ ಬರೀಲಿಕ್ಕೆ ಬಂದಿದ್ದಾರೆ ಎನ್ನುವಂಥದ್ದನ್ನ ಖಾತ್ರಿಪಡಿಸ್ಕೊಂಡು ನಾವು ಪರೀಕ್ಷಾ ಕೇಂದ್ರದ ಒಳಗಡೆ ಅವರನ್ನ ನಾವು ಬಿಡ್ತೀವಿ. ಇದು ಮುಂದೆ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರ ಕಾಲೇಜ್ ಅಡ್ಮಿಷನ್ ಆಗುವಾಗ ಸಹ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಯೇ ಅಡ್ಮಿಷನ್ ಆಗ್ತದೆ ಎನ್ನುವಂಥದ್ದನ್ನು ಸಹ ನಾವು ಭವಿಷ್ಯದಲ್ಲಿ ಖಾತ್ರಿಪಡಿಸ್ಕೊಳ್ಳುವಂಥದ್ದಕ್ಕೆ ಈ ತಂತ್ರಜ್ಞಾನದ ಸಹಾಯವನ್ನು ಪಡೆದಿದ್ದೀವಿ. ನಾವು ರಾಜ್ಯದಲ್ಲಿ ಕೆಲವು ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಂತೇಳಿ ಗುರುತಿಸಿ ಅಲ್ಲಿ ಜಾಮರ್ಗಳನ್ನು ಸಹ ನಾವು ಅಳವಡಿಸಿದ್ದೀವಿ. ಹಾಗಾಗಿ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಪರೀಕ್ಷಾ ಪ್ರಾಧಿಕಾರ ಮಾಡಿಕೊಂಡಿದೆ. ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಜಾಮರ್ ಅಳವಡಿಸ್ತಾ ಇದ್ದೀವಿ. ನಾವು ಯಾವ್ಯಾವ್ದು ಪರೀಕ್ಷಾ ಕೇಂದ್ರದಲ್ಲಿ ಅಳವಡಿಸ್ತೀವಿ, ಯಾವ್ಯಾವ್ದ್ರಲ್ಲಿ ಅಳವಡಿಸಲ್ಲ ಅನ್ನುವಂಥದ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕಾಗಲ್ಲ. ಬಟ್ ನಾವು ಅದು ಒಂದು ನಮ್ಮ ಹಿಂದಿನ ಇನ್ಸಿಡೆಂಟ್ಗಳ ಆಧಾರದ ಮೇಲೆ ನಾವು ಪಟ್ಟಿ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಜಾಮರ್ ಅಳವಡಿಸುವಂತಹ ಜವಾಬ್ದಾರಿಯನ್ನ ನಮ್ಮ ESIL ಅವರಿಗೆ ಕೊಟ್ಟಿರುವಂತದ್ದಿದೆ. ಅವರಿಗಾಗ್ಲೇನೆ ಇನ್ಸ್ಟಾಲೇಷನ್ ಶುರು ಮಾಡಿದ್ದಾರೆ. ಹಾಗಾಗಿ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಮೊಬೈಲ್ಗಳು ಸಹ ವರ್ಕ್ ಆಗಲ್ಲ. ಸರ್, ಈಗ OMR ಸೀಟ್ಗಳಲ್ಲಿ ಪ್ರತಿ ಬಾರಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟರು ಕೆಲವೊಮ್ಮೆ ರಾಂಗ್ ಶೇಡೆಡ್ ಆಗುವಂತದ್ದು ಇರುತ್ತೆ. ಸೊ ಈಗ ಅದಕ್ಕೇನಾದ್ರೂ ಮೊದಲೇನೋ ಪರೀಕ್ಷಾ ಆರಂಭದಕ್ಕಿಂತ ಮೊದಲು ಏನಾದ್ರು ಅವ್ರಿಗೆ ಹೇಳ್ತೀರಾ? ತಮ್ಗೆಲ್ಲ ಗೊತ್ತಿರುವಂತೆ ರೆಗ್ಯುಲರ್ ಪರೀಕ್ಷೆ ಬರೆಯೋದಕ್ಕೂ ಈ CET ಪರೀಕ್ಷೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದು OMR ಬೇಸ್ಡ್ ಇರುತ್ತೆ. ತಾವು ಶೇಡ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗಾಗಲೇ ನಾವು ಕಳೆದ ವರ್ಷ ಕಾಲೇಜುಗಳಿಗೆ OMRನೇ ಕೊಟ್ಟು ತರಬೇತಿ ಮಾಡಿಸಿದ್ವಿ. ಈ ಸರಿ ನಾವು ಹಾಲ್ ಟಿಕೆಟ್ ಜೊತೆಗೆ ಒಂದೊಂದು OMRನ ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ. ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡುವಂಥದ್ದು, ತಾವು ಅದನ್ನ ಪ್ರಾಕ್ಟೀಸ್ ಮಾಡಿ ತಾವು ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ ಅಂತನ್ನುವಂಥದ್ದು. ಯಾಕೆಂದ್ರೆ ಮೊದಲ ದಿವಸ ನಾವು ಕಳೆದ ವರ್ಷಗಳಲ್ಲಿ ನೋಡಿದ್ರೆ ಮೊದಲ ದಿನದ ಪರೀಕ್ಷೆಯಲ್ಲಿ 10% ವಿದ್ಯಾರ್ಥಿಗಳು OMR ಬಬಲ್ ಮಾಡುವಂತ ಶೇಡ್ ಮಾಡುವಂತ ಸಂದರ್ಭದಲ್ಲಿ ರಿಜಿಸ್ಟರ್ ನಂಬರ್, ವರ್ಷನ್ ಕೋಡ್ ಎಲ್ಲ ತಪ್ಪು ಮಾಡಿರ್ತಾರೆ. ಅದರಿಂದ ನಾವು ರಿಸಲ್ಟ್ ಅನ್ನು ಜನರೇಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿ ಬರಬೇಕು ಅನ್ನುವಂಥದ್ದೊಂದು. ಎರಡನೇದು, ತಾವು ಕ್ವಶನ್ ಪೇಪರ್ನ ಕೊಟ್ಟು ತಾವು ಅಧಿಕೃತ ಪರೀಕ್ಷೆ ಬರೆಯೋದಕ್ಕೆ ಶುರು ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವು OMR ಕೊಡೋದ್ರಿಂದ ತಾವು ಸಮಾಧಾನವಾಗಿ CET ರಿಜಿಸ್ಟರ್ ನಂಬರು, ತಮ್ಮ ನೇಮು ಮತ್ತೆ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಅನ್ನ ತಾವು ಸರಿಯಾಗಿ ಬರೀಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಸರ್, ಈ ಬಾರಿ ಎಷ್ಟು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ? ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಎಷ್ಟು? ಒಟ್ಟು 3,30,400 ವಿದ್ಯಾರ್ಥಿಗಳು ಈ ಸರಿ ಪರೀಕ್ಷೆ ಬರೆಯುವಂತದ್ದಕ್ಕೆ ನೋಂದಣಿಯನ್ನ ಮಾಡಿಕೊಂಡಿರುವಂತದ್ದು. ಇಲ್ಲಿವರೆಗೆ ಈಗಾಗಲೇ ನಮಗೆ ಸುಮಾರು 2,85,000ಕ್ಕೂ ಹೆಚ್ಚು 3 ಲಕ್ಷದಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಈಗಿನ ಲೇಟೆಸ್ಟ್ ಮಾಹಿತಿ ಪ್ರಕಾರ ಡೌನ್ಲೋಡ್ ಮಾಡಿದ್ದಾರೆ. ಮೇ ಬಿ ಅವರು ಇನ್ನೂ ಇವತ್ತು ಒಂದಿನ ಇದೆ. ಹಾಗಾಗಿ ನನ್ಗನ್ಸುತ್ತೆ, ಯಾಕೆಂದ್ರೆ CET ಬರೆಯುವಂತ ವಿದ್ಯಾರ್ಥಿಗಳು 99% ಬರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಾದ್ರೆ ನಮಗೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಮತ್ತೆ ಕೆಲವು ಲಾಸ್ಟ್ ಇಯರ್ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಕೆಲವು ವಿದ್ಯಾರ್ಥಿಗಳು 1-2 ಸಬ್ಜೆಕ್ಟ್ ಫೇಲ್ ಆದಂತವರು, ನಂದು CET ಬರೆಯೋದು ಏನು ಪ್ರಯೋಜನ ಇಲ್ಲ ಅಂತೇಳಿ ಹಂಗೆ ಮಾಡಬಾರ್ದು. ಯಾಕೆಂದ್ರೆ PUC 2ನೇ ಪರೀಕ್ಷೆ ಬರೆದು ತಾವು ಪಾಸ್ ಆಗ್ತೀರಾ, ಆ ರಿಸಲ್ಟ್ ಸಹ ನಾವು ನಮ್ಮ ಫಲಿತಾಂಶಕ್ಕೆ ಪರಿಗಣಿಸೋದ್ರಿಂದ
ಯಾರಾದ್ರೂ ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಎರಡನೇ ಪರೀಕ್ಷೆ ಬರೀತಿದ್ದವ್ರು ಸಹ ನಮ್ಮ CET ಪರೀಕ್ಷೆಯನ್ನ ಬರೀರಿ, ನಂತರ ತಾವು ಎರಡನೇ ಪರೀಕ್ಷೆಯನ್ನು ಬರೆದು ಪಾಸ್ ಆದ್ರೆ ಸಹ ಆ ರಿಸಲ್ಟ್ ಅಂತ ತಗೊಂಡು ನಾವು ರಿಸಲ್ಟ್ ಗರಿಷ್ಠ ಅಂಕವನ್ನು ಕ್ಯಾಲ್ಕುಲೇಟ್ ಮಾಡಿ ಖಂಡಿತ ನಾವೀಗ ಬೆಸ್ಟ್ ಆಫ್ 2ನೇ ಕ್ಯಾಲ್ಕುಲೇಟ್ ಮಾಡಿ ನಾವು CET ರ್ಯಾಂಕ್ ಕೊಡುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಏನು ರಿವ್ಯಾಲ್ಯೂಯೇಷನ್ ಆಗಿ ತಮ್ಮದು ಮಾರ್ಕ್ಸ್ ಜಾಸ್ತಿ ಬರುವಂತದ್ದನ್ನ ಸಹ ನಾವು ನಮ್ಮ ಫಲಿತಾಂಶಕ್ಕೆ ಕನ್ಸಿಡರ್ ಮಾಡೋದ್ರಿಂದ ತಾವು ಬರಿಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಸರ್, ಈಗ ಡ್ರೆಸ್ ಕೋಡ್ಸ್ ಏನಿದೆ ಸರ್? ನೋಡಿ, ಡ್ರೆಸ್ ಕೋಡ್ ಅನ್ನುವಂಥದ್ದು ವಿಶೇಷವಾಗಿ ನಾವು ಈ ಬಾರಿ ಕಳೆದ ವರ್ಷ 2 ಸೆಂಟರ್ಗಳಲ್ಲಿ ಜನಿವಾರವನ್ನ ಬಿಚ್ಚಿಸಿದ್ರು. ಆಕ್ಚುಲಿ ಅದು ನಮ್ಮ ವಸ್ತ್ರ ಸಮಿತಿನಲ್ಲಿ ಬಿಚ್ಚಿಸ್ಬೇಕು ಅಂತ ಇರಲಿಲ್ಲ ಅಂತೇಳಿ ತಮಗೆಲ್ಲ ಗೊತ್ತು. ಸ್ವಲ್ಪ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತು ಅಂತ, ಗೊಂದಲ ಆಯ್ತು ಅಂತ. ಅದಕ್ಕೇನೆ ನಾವು ಈ ಸರಿ ಏನ್ ಮಾಡಿದೀವಿ, ನಮ್ಮ 745 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ವಸ್ತ್ರ ಸಂಹಿತೆ ಅಧಿಕಾರಿ ಅಂತೇಳಿ ನಾವು ಅಪಾಯಿಂಟ್ ಮಾಡಿದೀವಿ. ಅವರಿಗೆ 2 ಬಾರಿ ನಾವು ತರಬೇತಿಯನ್ನ ನೀಡಿದೀವಿ. ವಸ್ತ್ರ ಸಂಹಿತೆ ಅಂದ್ರೆ ಏನು ವಿದ್ಯಾರ್ಥಿಗಳು ಹಾಕಿಕೊಂಡು ಬರಬೇಕು, ಯಾವುದು ನಿಷೇಧ. ಹಾಗಾಗಿ ಈ ಸರಿ ಅದು ಯಾವುದೇ ರೀತಿ ಗೊಂದಲ ಆಗಲ್ಲ. ನಮ್ದು ಸಿಂಪಲ್ ವಸ್ತ್ರ ಸಂಹಿತೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರುವಂತಹ ನೀವು ಡ್ರೆಸ್ ಅನ್ನು ಹಾಕೊಂಡು ಬನ್ನಿ ಎನ್ನುವಂಥದ್ದು ಅಷ್ಟೇನೆ. ನಾವು ಹಾಗಾಗಿ ತಾವು ಫುಲ್ ತೋಳ್ ಶರ್ಟ್ ಹಾಕಿ ಬರಬೇಡಿ, ಲೆದರ್ ಶೂ ಫುಲ್ಲು ದುಡ್ದಿರುವಂಥದ್ದು ಹಾಕೊಂಡು ಬರಬೇಡಿ, ಸಿಂಪಲ್ ಆಗಿ ಬನ್ನಿ ಅಂತ ಹೇಳುವಂಥದ್ದು ತಾವೆಲ್ಲ ಸಹಕರಿಸ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ವಾಟ್ಸಪ್ ಮೂಲಕ ವಿತ್ ಪಿಕ್ಚರ್ ಇರುವಂತಹ ವಸ್ತ್ರ ಸಂಹಿತೆದು ಯಾವುದು ತರಬಹುದು ಯಾವುದು ತರಬಾರದು ಅಂತೇಳಿ ಹಾಕಿದೀವಿ. ದಯಮಾಡಿ ಅದನ್ನ ನೋಡಿ ಸಹಕರಿಸಿ ಅಂತೇಳಿ. ಧಾರ್ಮಿಕವಾಗಿ ನಾವು ಕೆಲವೊಂದು ಡ್ರೆಸ್ ಅನ್ನ ಹಾಕೊಂಡು ಬರಲೇಬೇಕು ಅಂತನ್ನುವಂಥದ್ದು ಅನಿವಾರ್ಯತೆ ಇದೆ ಅಂತನ್ನುವಂಥವರಿಗೆ ಸಹ ನಾನು ನನ್ನ ವಿಡಿಯೋ ಮೂಲಕ ಮತ್ತೆ ನಮ್ಮ ಲಿಖಿತವಾಗಿ ವಿನಂತಿ ಮಾಡಿದ್ವಿ. 2 ಅವರ್ಸ್ ಮೊದಲು ತಾವು ಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಈ ವಸ್ತ್ರ ಸಂಹಿತೆ ಅಧಿಕಾರಿ ತಮ್ಮನ್ನ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಕೂರಿಸಿ ತಮ್ಮ ಇಂದನೇ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಂತರ ತಮ್ಮ ಪರೀಕ್ಷಾ ಕೇಂದ್ರದೊಳಗಡೆ ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಬಂದು ಸುಮ್ಮನೆ ಹಠ ಮಾಡೋದು ಗಲಾಟೆ ಮಾಡೋದು ದಯಮಾಡಿ ಮಾಡಬೇಡಿ. ನಮ್ಮ ವಸ್ತ್ರ ಸಮಿತಿಗೆ ಭದ್ರಾಗಿ ತಾವು ನಡ್ಕೊಳ್ಳಿ. ಇಲ್ಲ ಸರ್, ನಾನು ಸಿಕ್ಕಿದ್ದೀನಿ ಸರ್, ಸಿಕ್ದು ನಂದು ಪೇಟ ನಾನು ತೆಗಿಲಿಕ್ಕೆ ಬರಲ್ಲ, ನಾನು ಹಾಕೊಂಡು ಬರಲೇಬೇಕಾಗುತ್ತೆ. ಓಕೆ, ತಾವು 2 ಗಂಟೆ ಮೊದಲ ಬೆಲ್ಲಿಗಿಂತ 2 ಗಂಟೆ ಮೊದಲು ತಾವು ಬನ್ನಿ. ತಮಗೆ ಆದಂತಹ ಸಪರೇಟ್ ನಮ್ಮ ಫ್ರಿಸ್ಕಿಂಗ್ ವ್ಯವಸ್ಥೆಯನ್ನ ನಮ್ಮ ವಸ್ತ್ರ ಸಮಿತಿ ಅಧಿಕಾರಿ ಮಾಡಿರ್ತಾರೆ. ಅದಕ್ಕೆ ತಾವು ಒಳಪಡಬೇಕಾಗುತ್ತೆ, ಅದಕ್ಕೆ ಸಹಕಾರ ನೀಡಲೇಬೇಕಾಗುತ್ತೆ. ಅದಕ್ಕೂ ಇಲ್ಲ ನಾನೇನು ಚೆಕ್ ಮಾಡಿಸ್ಕೊಳಲ್ಲ ಒಳಗಡೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀಟ್ ಪರೀಕ್ಷೆನಲ್ಲಿ ಏನು ಒಂದು ವಸ್ತ್ರ ಸಂಹಿತೆ ತಗೊಂಡು ಬಂದಿದ್ದಾರೆ ಅದೇ ವಸ್ತ್ರ ಸಂಹಿತೆ ನಾವು ತಗೊಂಡು ಬಂದಿದ್ದೀವಿ. ನಾವು ವಿಶೇಷವಾಗಿ ಯಾವುದನ್ನು ನಾವು ಮಾಡಿಲ್ಲ. ಜೊತೆಗೆ ಈ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಮಾಡಿರುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಎಲ್ಲ ಸಹಕರಿಸಿದ್ದೀರಾ. ಕಳೆದ ವರ್ಷ ಸಹ ನಮಗೆ ಯಾವುದೇ ವಿವಾದ ಇಲ್ಲ. ಇದು 1-2 ಸೆಂಟರಲ್ಲಿ ಜನಿವಾರ ತೆಗೆದಿದ್ದಕ್ಕೆ ಸಣ್ಣ ಒಂದು ಗೊಂದಲ ಆಗಿದೆ ಬಿಟ್ರೆ ಇಲ್ಲಿವರೆಗೆ ಎಂದೂ ಗೊಂದಲ ಆಗಿಲ್ಲ. ನಮ್ಮ ವಿದ್ಯಾರ್ಥಿಗಳು ಪೋಷಕರು ನಮ್ಮ ವಸ್ತ್ರ ಸಂಹಿತೆಗೆ ಇಲ್ಲಿವರೆಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ನಾಳೆ ನಾಡಿದ್ದು ಸಹ ಸಹಕರಿಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀರಾ ಅಂತ ನನ್ನ ಭಾವನೆ. ಇನ್ನೊಂದು, ಈ ಸೀಟ್ ವ್ಯವಸ್ಥೆಯಲ್ಲಿ ಫೀಸ್ ಕಟ್ಟೋ ತಮ್ಮ ಅಂತರನೇ ಉಳಿಸ್ಕೊಳ್ಳುವಂತ ಒಂದು ಮಾರ್ಪಾಡನ್ನು ಮಾಡ್ಕೊಂಡಿದ್ದೀರಾ. ಈಗ ಮುಂದಿನ ಹಂತದಲ್ಲಿ ಅವ್ರು ಸೀಟ್ ಸಿಕ್ಕರೂ ಕೂಡ ಹೇಗಿರುತ್ತೆ ವ್ಯವಸ್ಥೆ? ಅಂದರೆ ಈಗ ಯಾವುದೇ ಹಣವನ್ನು ಕಾಲೇಜುಗಳಿಗೆ ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ತಮ್ಮ ಇದ್ರ ಮೂಲಕನೇ ಇರುತ್ತೆ. ಸೀಟ್ ಕನ್ಫರ್ಮ್ ಆದ್ಮೇಲೆ ಹೋಗುತ್ತೆ. ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಇರ್ತಿತ್ತು. ಬಟ್ ಈಗೇನು ಬೇಡವಾ ಅಂತ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಹೇಳುತ್ತೆ ಸಾಕ ಅಂತ. ಈಗೇನು ಮಾಡ್ತೀರಾ? ಈಗ ಹುಡುಗರಿಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲ್ಲ ನನ್ನ ಪ್ರಕಾರ. ಇನ್ನೊಂದು ಹೇಳ್ಬೋದು ಬೇಕಾದ್ರೆ OMR ಬಗ್ಗೆ ಹೇಳ್ತೀನಿ ಬೇಕಿದ್ರೆ, ಅದು ಈಗ ಎಕ್ಸಾಮಿಗೆ ಅಂತ. ಪರೀಕ್ಷೆ ತಮ್ಗೆಲ್ಲ ಗೊತ್ತಿದೆ. ಪರೀಕ್ಷೆ ಆದ್ಮೇಲೆ OMR ನಮ್ದು ವ್ಯಾಲ್ಯೂಯೇಷನ್ ಆಗುವಂಥದ್ದು. ನಾರ್ಮಲಿ ಹಿಂದೇನಾಗ್ತಿತ್ತು, ಪರೀಕ್ಷೆ ಬರೀತಿದ್ರಿ ನಿಮಗೆ ಒಂದು ಕಾರ್ಬನ್ ಸಿಕ್ತಿತ್ತು, ಕಾರ್ಬನ್ ಕಾಪಿ ವಿದ್ಯಾರ್ಥಿಗಳಿಗೆ ಸಿಕ್ತಿತ್ತು, ನಾವು ತಗೊಂಡು ಹೋಗ್ತಾ ಇದ್ವಿ. ಆದ್ರೆ ನಾವು ಪಾರದರ್ಶಕತೆಯ ಭಾಗವಾಗಿ ಪ್ರತಿ ಒಂದು ವಿದ್ಯಾರ್ಥಿಗಳ OMR ಶೀಟ್ ಅನ್ನು ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ನಿಮ್ದು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರದ್ದು ತಾವು ನೋಡ್ಬೋದು. ಪರೀಕ್ಷಾ ಕೇಂದ್ರವಾರು, ಸಬ್ಜೆಕ್ಟ್ ವಾರು ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ. ಸರ್, ಯಾವಾಗ ಮಾಡ್ತೀರಾ? ತಮ್ಗೆಲ್ಲ ಗೊತ್ತಿದೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ಆಗ್ತಾ ಇದೆ. ಬೆಂಗಳೂರು ಮತ್ತೆ ಧಾರವಾಡದ್ದು ಪರೀಕ್ಷೆ ದಿನವೇ ಅಪ್ಲೋಡ್ ಮಾಡ್ತೀವಿ. ಉಳಿದ ಜಿಲ್ಲೆಗಳದು ಪರೀಕ್ಷೆ ನಂತರ ಅವರು ಬೆಂಗಳೂರಿಗೆ ಬಂದ ಹಾಗೆ ನನ್ಗೇನು ರಿಸೀವ್ ಮಾಡ್ತೀನಿ ನಾನು. ತಮ್ಗೆಲ್ಲ ಗೊತ್ತಿದೆ, ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಸುವಂತ ಜಿಲ್ಲಾಧಿಕಾರಿಗಳು ಅವ್ರ ನೇತೃತ್ವದಲ್ಲಿ ಪರೀಕ್ಷೆ ಆಗುತ್ತೆ. ಅವರು ಪ್ರಾಪರ್ ಆಗಿ ಸೀಲ್ ಮಾಡಿ ಸೀಲ್ ಟ್ರಕ್ ಅಲ್ಲಿ ವಿತ್ ಪೊಲೀಸ್ ಎಸ್ಕಾರ್ಟ್ ಬೆಂಗಳೂರಿಗೆ ಕಳಿಸ್ತಾರೆ. ನಾನು ಅದನ್ನ ರಿಸೀವ್ ಮಾಡ್ತಿದ್ದಂಗೆನೆ ನಾನು ಸ್ಕ್ಯಾನ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ.
ಅಷ್ಟು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಪೋಷಕರು ತಮ್ಮ ಪರೀಕ್ಷಾ ಕೇಂದ್ರವಾರು ಯಾವುದು ಪಾಸ್ವರ್ಡ್ ಏನು ಬೇಕಾಗಿಲ್ಲ, ಕೆಇಎ ವೆಬ್ಸೈಟ್ ಅಲ್ಲಿ ಪರೀಕ್ಷಾ ಕೇಂದ್ರವಾರು ಎಲ್ಲ ವಿದ್ಯಾರ್ಥಿಗಳು OMR ನ ತಾವು ನೋಡಬಹುದು. ಸರ್ ಇವತ್ತಿದು ಎಷ್ಟು ಜನ ಸರ್, ಇದನ್ನ ಬೇರೆ ನೇಮಕಾತಿ ಪರೀಕ್ಷೆಗಳಿಗೆ ತರಬಹುದಾ? ಯಾಕೆ ತರಕ್ಕಾಗಲ್ವಾ? ಈ OMR ಅಪ್ಲೋಡ್ ಮಾಡೋದು ನಾವು ಮಾಡ್ತಾ ಇದೀವಿ. ಹುಡುಗರದ್ದು ಗಲಾಟೆ ಅದೇನೆ, ಕೆಇ ಅವ್ರು ಮಾಡ್ತಾ ಇದಾರೆ, KPSC ಅವರು. ಬಟ್ ನಿಮ್ದೆಲ್ಲ ನೇಮಕಾತಿ ಪರೀಕ್ಷೆಗಳದ್ದು ಹಾಕ್ತೀರಾ ಸರ್? ಹಾಕ್ತೀವಿ ಸರ್. ಇದು ಹೊಸದ ಲಾಸ್ಟ್ ಇಂದನೂ ಆಗ್ತದೆ. ನಮ್ದು ವಿಧಾನ ಪರಿಷತ್ತಿಂದ ಒಂದು ಪರೀಕ್ಷೆ ಮಾಡಿದ್ರಿಂದ ಶುರು ಮಾಡಿದ್ವಿ ಮೇಡಮ್. ಏನಾಯ್ತು, 1 ವರ್ಷ ಆಯ್ತು. ಏನ್ ವಿಷಯ ಆಯ್ತು ಅಂತಂದ್ರೆ, ವಿಲೇಜ್ ಅಕೌಂಟೆಂಟ್ ನಾವು ಒಂದು ಪರೀಕ್ಷೆ ಮಾಡಿದ್ವಿ. ಅವಾಗ ವಿದ್ಯಾರ್ಥಿಗಳಿಗೆ ಯಾರೋ ಒಂದು ಸರ್ ಜನರಲ್ ಆಗಿ ಮಾತಾಡ್ಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.